ನಮಸ್ತೆ ಕರುನಾಡು. ನಾನು ನಿಮ್ಮ ಮಲೆನಾಡು ಹುಡುಗಾರು. ನಾನು ನಿಮಗೆ ಇವತ್ತು ಇನ್ನೊಂದು ಕಡಿಮೆ ಪರಿಚಿತ ಇರುವಂತಹ ಜಾಗಕ್ಕೆ ಕರ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀನಿ. ಅದು ಬಂದುಬಿಟ್ಟು ಹಳ್ಳಿಮನೆ ಜಲಪಾತ. ಈ ಹಳ್ಳಿಮನೆ ಜಲಪಾತ ಕಳಸ ಮತ್ತು ಹೊರನಾಡಿಗೆ ಇನ್ ಬಿಟ್ವೀನಲ್ಲಿದೆ. ಸೊ ನೀವೇನಾದರೂ ಹೊರನಾಡು ಕಳಸ ಟ್ರಿಪ್ಗೆ ಪ್ಲ್ಯಾನ್ ಮಾಡ್ತಿದ್ದೀನಿ ಅಂತಂದರೆ ಈ ಹಳ್ಳಿಮನೆ ಜಲಪಾತನ ಒಂದು ಸೇರಿಸ್ಕೋಬೋದು. ಯಾಕಂದರೆ ಇದು ಜಾಸ್ತಿ ಪರಿಚಿತವಾಗಿಲ್ಲ. ಲೈಕ್ ಇದು ಬಂದುಬಿಟ್ಟು ಪ್ರೈವೇಟ್ ವಾಟರ್ ಫಾಲ್ಸ್ ಅಂತಲೇ ಹೇಳ್ಬೋದು. ಸೊ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಅಥವಾ ಫ್ರೆಂಡ್ಸ್ ಜೊತೆ ಹೋದಾಗ ಅಥವಾ ನೀರಲ್ಲಿ ಆಟಾಡಬೇಕು ಅಥವಾ ಲೈಕ್ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದರೆ ಸೊ ಈ ಜಲಪಾತ ನಿಮಗೆ ಸೂಟೇಬಲ್ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಜಾಸ್ತಿ ಜನ ಇರಲ್ಲ ಆ್ಯಂಡ್ ಲೆಸ್ ಪಾಪ್ಯುಲಾರಿಟಿ ಆ್ಯಸ್ ವೆಲ್. ಆಮೇಲೆ ನೀವು ಆ ಜಲಪಾತದಲ್ಲಿ ಆಟಾಡಿಕೊಂಡು ಮತ್ತೆ ರಿಟರ್ನ್ ಬರಬೇಕಿದ್ರೆ ಅಲ್ಲಿ ಅವ್ರದ್ದು ಹಳ್ಳಿಮನೆ ಶಾಪ್ಸ್ ಅಂತ ಇರ್ತವೆ. ಸೊ ನಿಮಗೇನಾದರೂ ಪ್ರಾಡಕ್ಟ್ಸ್ ಬೇಕಂದರೆ ಕೂಡ ಅಲ್ಲೇ ನೀವು ಪರ್ಚೇಸ್ ಮಾಡ್ಬೋದು, ಏನಾದರೂ ಪ್ರಾಡಕ್ಟ್ಸ್ ಬೇಕಂತಂದರೆ. ಬಟ್ ಇಲ್ಲಿನ ವಿಶೇಷತೆ ಏನಂತಂದರೆ ಹಳ್ಳಿಮನೆ ಜಲಪಾತಕ್ಕೆ ಹೋಗಬೇಕಿದ್ರೆ ಲೈಕ್ ಆ ಕಡೆ ಈ ಕಡೆ ಸುತ್ತ ತೋಟ ಇದೆ, ಮಧ್ಯದಲ್ಲಿ ಒಂದು ನಡ್ಕೊಂಡು ಹೋಗಿ ದಾರಿ ಮಾಡಿದ್ದಾರೆ, ಆಯಿತಾ. ಸೊ ಲೈಕ್ ಇಟ್ಸ್ ಲೈಕ್ ಹೆವೆನ್. ಸೊ ನೀವು ಅದನ್ನು ಫೀಲ್ ಮಾಡಬೇಕು, ಅದನ್ನು ಎಂಜಾಯ್ ಮಾಡಬೇಕು ಅಂತಂದರೆ ಒಂದು ಸತಿ ಹಳ್ಳಿಮನೆ ಜಲಪಾತಕ್ಕೆ ಹೋಗಿ. ಕಳಸ ಅಥವಾ ಹೊರನಾಡು ಕಡೆ ಏನಾದರೂ ಪ್ರಯಾಣ ಮಾಡ್ತಾಯಿದ್ದರೆ ಸೊ ಲೈಕ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಮತ್ತೆ ಸಿಗೋಣ ಮುಂದಿನ ಹೊಸ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್ ಬಾಯ್.